ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ ಇವತ್ತು ನಮ್ ಆಯ್ ಮಾಡೋಯ್ ಲೈಟ್ ಆಗಿ ಬ್ರೌನ್ ಕಲರ್ ಆಗೋಂಗೆ ಹುರ್ಕೋಬೇಕು. ಎಣ್ಣೆ ಇಲ್ಲ, ನಿಮ್ಗೆ ತುಪ್ಪ ಬೇಕಿದ್ರೆ ತುಪ್ಪದಲ್ಲಿ ಹುರ್ಕೊಳ್ಳಿ, ಕಂಫರ್ಟಬಲ್ ನಿಮ್ದು. ಆದ್ಮೇಲೆ ಹುರ್ಕೊಂಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡೋಣ ಬನ್ನಿ. ಇಲ್ಲಿ ಕಾಯಿನ ರೆಡಿ ಮಾಡಿ ಇಟ್ಕೊಂಡವ್ರೆ, ಅಂದ್ರೆ ಒಣ ಕೊಬ್ಬರಿ ನೋಡಿ. ಅದು ಅನ್ನ ಬೇಕಲ್ವಾ ಸೈಡ್ಗೆ, ಅದಕ್ಕೆ ನೋಡಿ ಗಾಯ್ಸ್. ನೆಕ್ಸ್ಟ್ ಏನ್ ಮಾಡ್ತಾರಂತೆ ಅವರೇ ಹೇಳ್ತಾರೆ, ಕೇಳಿ. ನಾನ್ ಬಾಯ್ ತಡಿಲಾರ್ದೆ ಎಲ್ಲ ನಿಂತ ಹೋದ್ಬಿಟ್ಟೆ, ನೀನು ಅಷ್ಟೇ. ಈ ಇಸೆ ಯಾರ ತವಲು ಹೇಳ್ಬೇಡ ಗೈಸ್. ಸ್ವಲ್ಪ ಮುಜುಗರ ಅವ್ರಿಗೆ ಮಾತಾಡಕ್ಕೆ ನಾನು ಮಾತಾಡ್ತೀನಿ, ಆಯ್ತಾ? ಇವಾಗ ಕೊಬ್ಬರಿನ ಹುರ್ಕೋತಿದ್ದಾರೆ. ಇದು ಇವ್ರ ರೆಸಿಪಿ, ಅಂದರೆ ಓನಾಗಿ ಮಾಡ್ತಿರೋದು. ನಿಮಗೆ ಬೇಕಿದ್ರೆ ಮಾಡ್ಕೊಳ್ಳಿ ಮನೆಯಲ್ಲಿ, ಆಯಿತಾ? ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಹುರಿಬೇಕು ನೋಡಿ ಗೈಸ್. ಈ ಥರ ಗೋಲ್ಡನ್ ಬ್ರೌನ್ ಆಗೋ ಗಂಟ ಹುರ್ಕೊಂಡು ಆಮೇಲೆ ತೆಗ್ದ್ಬಿಟ್ಟು ಒಂದು ಬಟ್ಲ ಎಲ್ಲ ಏನು ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಹೇಳ್ತಾರೆ, ಕೇಳಿ. ಇಲ್ಲ, ನಾನೇ ಹೇಳ್ತೀನಿ, ಅವ್ರು ಹೇಳಲ್ಲ. ಗೋಡಂಬಿ ದ್ರಾಕ್ಷಿ ನೋಡಿ ಗಾಯ್ಸ್, ಬಿಡಿಸ್ಕೋತಿದ್ದಾರೆ. ಇಲ್ಲ, ಮಾತಾಡ್ಬಿಡಿ ಪ್ಲೀಸ್. ಅವ್ರಿಗೆ ಸ್ವಲ್ಪ ಮುಜುಗರ ಗೈಸ್, ತೋರಿಸ್ಬಿಡಿ ಅಂತ. ಇವಾಗ ಮಾಡ್ತಿರೋದಲ್ಲ, ಸ್ವಲ್ಪ ನಾಚಿಕೆ. ನಮ್ಮ ಥರ ಎಕ್ಸ್ಟ್ರಾವರ್ಟ್ ಅಲ್ಲ ಅವರು, ಇಂಟ್ರೋವರ್ಟ್, ಅದಕ್ಕೆ, ಆಯ್ತಾ? ನೋಡಿ, ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಗೈಸ್. ನಮ್ಮ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ, ಇಗ್ನೋರ್ ಮಾಡಿ ಸ್ವಲ್ಪ. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಿ ದಿನಾಲು ಕ್ಲೀನ್ ಮಾಡ್ತಾನೆ ಇರ್ತಾರೆ, ಆದರೂ ಸ್ವಲ್ಪ ಮೆಸ್ಸಿ ಆಗಿದೆ. ಒಟ್ಟು ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ. ನಾವು ವಿತೌಟ್ ಮಿಲ್ಕ್ ಮಾಡ್ತಿದ್ದೀವಿ, ಯಾಕಂದರೆ ನಮ್ಮ ಮನೇಲಿ ಮಿಲ್ಕ್ ಮಾಡ್ಕಿದ್ರೆ ಊಟ ಮಾಡಲ್ಲ ನಮ್ಮ ಚಿಕ್ಕಿ ದೊಡ್ಡವರು. ಸೊ ನಾವು ಹಿಂಗೆ ಮಾಡ್ತಿದ್ದೀವಿ. ಹಿಂಗೆ ಮಿಲ್ಕ್ ಬೇಕಿದ್ರೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ಬೇಡ, ಕುದ್ಮೇಲೆ ಚೂರು ನೀರು ಹಾಕೋಬೇಕು. ಒಂದು ಚರ್ಗೆ ಸ್ವಲ್ಪ ನೀರು ಹಾಕೋಬೇಕು, ಎಣ್ಣೆಗೆ ಹಾಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾವು 2 ಚರ್ಗೆ ಹಾಕೊಂಡಿದ್ದೀವಿ ನೋಡಿ. ನಾವು ಜಾಸ್ತಿ ಜನ ಅಲ್ವಾ, ಒಂದು 8-9 ಜನ ಇದ್ದೀವಿ ನಾವು ಮನೇಲಿ. ಸೊ ಸ್ವಲ್ಪ ಜಾಸ್ತಿ ನೀರು ಹಾಕೋತೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಗೈಸ್. 3 ಚರ್ಗೆ ನೀರು ಹಾಕಿದ್ರು ನೋಡಿ ಗಾಯ್. ಬೇಕೋ ಅಷ್ಟು. ನೀವು ಜಾಸ್ತಿ ಸ್ವೀಟ್ ತಿಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನಾವು ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತೀವಿ ನಾವು, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೋತೀವಿ ಬೆಲ್ಲನ. ಶುಗರ್ ಯೂಸ್ ಮಾಡಲ್ಲ ಗೈಸ್ ನಾವು, ಅದು ಸ್ವಲ್ಪ ಡೇಂಜರ್ ಅಲ್ವಾ. ಬೆಲ್ಲ ಹಾಕ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಿದ್ದೀವಿ. ನೋಡಿ, ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀವಿ ನಾವು. ಇವಾಗ ಕೊಬ್ಬರಿ ಮತ್ತೆ ಗೋಡಂಬಿ ದ್ರಾಕ್ಷಿನ ಅವಾಗ ಹುರ್ಕೊಂಡಿದ್ವಲ್ಲ, ಅದನ್ನ ಮಿಕ್ಸ್ ಮಾಡ್ಕೋಬೇಕಿದ್ರೆ ಚೆನ್ನಾಗಿರುತ್ತೆ. ಬಾಯಿಗೆ ಬಂದರೆ ಒಂದೊಂದೇ ಅಲ್ವಾ, ನಂಗೆ ಇಷ್ಟ ಆ ಥರ ತಿನ್ನಕ್ಕೆ. ಅದಕ್ಕೆ ಗೈಸ್ ನಾವು ಆ್ಯಡ್ ಮಾಡ್ಕೋತಿದ್ದೀವಿ. ನೋಡಿ ಗೈಸ್, ಚೆನ್ನಾಗಿ ಬೆಂದಿದೆ, ಕುದ್ದಿದೆ. ಇವಾಗ ರೆಡಿ ಆಗಿದೆ ನೋಡಿ ಗೈಸ್ ಶಾವಿಗೆ ಪಾಯಸ. ಗಮ್ಮಂತಿದೆ ನೋಡಿ ಗೈಸ್. ಬೆಲ್ಲದ ಸುವಾಸನೆ ಹಂಗೆ ಬರ್ತಾ ಇದೆ ನೋಡಿ ಗೈಸ್. ದೇವ್ರಿಗೆ ಎಡೆ ಹಾಕ್ಬೇಕು ಇವಾಗ ನಾವು. ಇಷ್ಟೇ ನೋಡಿ ಗೈಸ್, ಶಾವಿಗೆ ರೆಸಿಪಿ ಬೇಕಿದ್ರೆ ಮನೇಲಿ ಮಾಡ್ಕೊಳ್ಳಿ. ಇಷ್ಟೇ ಗೈಸ್ ಶಾವಿಗೆ ರೆಸಿಪಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಹೊಸಬ್ರಿಗೆ. ಬಾಯ್ ಬಾಯ್, ಟಾಟಾ. ಇಷ್ಟೇ ಶಾವಿಗೆ ರೆಸಿಪಿ ಬೇಕಿದ್ರೆ ಮನೇಲಿ ಮಾಡ್ಕೊಳ್ಳಿ. ಬಾಯ್ ಬಾಯ್.